हिरण्य प्राकारान् संततं एवास्मै सवान् प्रयच्छन्ते एनं पुनस्सवन्ते राज्याय देवसो राजा भवति कात्यायनाय विद्महे कन्याकुमारी धीमहि तन्नो दुर्गे प्रचोदयात्। नामदेवताय नमः। मङ्गलनीराजनं दर्शयामि। ಡಿಂಭದೊಳು ಇರುವದಿ ಜೀವ ಕಂಬಸೂತ್ರ ಗೊಂಬೆಯಂತೆ ಎಂದಿದ್ದರೊಂದು ದಿನ ಸಾವು ತಪ್ಪದು. ಹುಟ್ಟುತೇನು ತಾರಲಿಲ್ಲ, ಸಾಯುತ್ತೇನು ಒಯ್ಯಲಿಲ್ಲ, ಸುಟ್ಟು ಸುಟ್ಟು ಸುಣ್ಣದ ಹರಳು ಆಯಿತೇ ಜೀವ ಅಂತ ಹೇಳಿ ಪುರಂದರದಾಸರು ತಮ್ಮ ಕೃತಿಯಲ್ಲಿ ಸ್ತಂಭದ ಬಗ್ಗೆ ಬರೀತಾರೆ. ಭಗವಂತನ ದಿವ್ಯ ರೂಪವೂ ಕೂಡ ಸ್ತಂಭದಿಂದಲೇ ಆವಿರ್ಭಾವ ಆಗಿರೋದು. ಶ್ರೀಮದ್ ವಾದಿರಾಜ ತೀರ್ಥರು ಸ್ತಂಭಾರ್ಪಕಾಸಹನ ಡಿಂಭಾಯ ದತ್ತವರ ಗಂಭೀರನಾದ ನೃಹರೇ ಅಂಬೋದಿಜಾನುಸರಣಾಂಬೋರು ಭೂಪವನ ಕುಂಭೀಂದ್ರ ಶೇಷ ಖಗರಾಟ್ ಅಂತ ಹೇಳ್ತಾರೆ. ನೋಡಿ, ನಾವು ಬಂದಿರೋದು ಇವತ್ತು ಮೂಡಲ ಬಾಗಿಲಿಗೆ. ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ ಅಂತ ಹೇಳಿ ದ.ರಾ ಬೇಂದ್ರೆ ಅವರೊಂದು ಮಾತು ಹೇಳ್ತಾರೆ. ಸೂರ್ಯನ ಉದಯದ ಪ್ರಪ್ರಥಮ ಬಾಗಿಲು ಮೂಡಬಾಗಿಲು. ಮೂಢರ ಬುದ್ಧಿಯನ್ನು, ಮೂಢತ್ವವನ್ನೆಲ್ಲ ನಿವಾರಿಸಲಿಕ್ಕಾಗಿ ಶ್ರೀಪಾದರಾಜ ಸ್ವಾಮಿಗಳು ಇಲ್ಲಿ ಮುಳಬಾಗಿಲಲ್ಲಿ ವಿರಾಜಮಾನರಾಗಿದ್ದಾರೆ. ಒಂದು ಕಡೆ ಅವರ ಸಾಮರ್ಥ್ಯ ನರಸಿಂಹತೀರ್ಥ, ಇನ್ನೊಂದು ಕಡೆ ರಣಬೇರಮ್ಮ. ಹೊಡಿ ನಗಾರಿಯ ಮೇಲೆ ಕೈಯ ಅಂತ ಹೇಳಿ ಪುರಂದರದಾಸರು ಮಾತು ಹೇಳ್ತಾರೆ. ರಣಭೇರಿ ಅಂತಂದ್ರೆ ಏನು? ಯಾವ್ಯಾವುದು ರಣ? ಕಾಮದ ರಣ, ಕ್ರೋಧದ ರಣ, ಲೋಭದ ರಣ, ಮೋಹದ ರಣ, ಮಾಯಾ ಪಾಶಗಳ ರಣ. ಆ ಭೇರಿಯನ್ನು ತಾಡನ ಮಾಡ್ತಾಳೆ ಈ ಕಂಬದ ಆ ಮಹಾತಾಯಿ. ಹಾಗಾಗಿ ತ್ರೇತಾಯುಗದಲ್ಲಿ ಈ ಕಂಬದಲ್ಲಿ ಸಾಕ್ಷಾತ್ ಅಮ್ಮನವರು ಗ್ರಾಮ ದೇವತೆಯಾಗಿ ಬಂದು ನೆಲೆಸಿದ್ದಾರೆ. ವಿಶಿಷ್ಟವಾಗಿ ಸಪ್ತರ್ಷಿಗಳಲ್ಲಿ ಅಗಸ್ತ್ಯರು ತುಂಬ ದೊಡ್ಡ ವ್ಯಕ್ತಿಗಳು. ಯಾಕೆಂದರೆ ಇವತ್ತು ನಮಗೆ ನೀರು ಬೇಕು ಅಂದರೆ ಲೋಪಾಮುದ್ರ ಕಾವೇರಿ ನೀರು ಬೇಕು ಅಂತ ಕಾವೇರಿಗೆ ಪತಿಯಾಗಿರ್ತಕ್ಕಂತಹ, ಕಾವೇರಿಗೆ ಕಾವು ಏರಿಸಿದಂತಹ ಆ ಅಗಸ್ತ್ಯ ಋಷಿಗಳು ಸಾಕ್ಷಾತ್ ರುದ್ರದೇವರನ್ನ ಪ್ರತಿಷ್ಠಾಪನೆ ಮಾಡಿ, ಎಡಭಾಗದಲ್ಲಿ ಪಾರ್ವತೀ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿ, ಸಕಲ ವಿಘ್ನ ನಿವಾರಣನಾಗಿರ್ತಕ್ಕಂಥ ಮಹಾಗಣಪತಿಯನ್ನು ಕೂಡ ಪ್ರತಿಷ್ಠೆ ಮಾಡಿ ಇಟ್ಟಿದ್ದಾರೆ. ಬಹಳ ವಿಶೇಷ ಏನಂದರೆ, ಎಲ್ಲ ದೇವಸ್ಥಾನಗಳಿಗೆ ಹೋದಾಗ ನಮಗೆ ಮೂರ್ತಿಗಳು ಕಾಣುತ್ತೆ, ಆದರೆ ಇಲ್ಲಿ ಕಂಬ ಮಾತ್ರ ಕಾಣುತ್ತೆ. ನಮ್ಮ ದೇಹ ಅನ್ನೋದು ಡಿಂಭದೊಳು ಇರುವ ಜೀವ ಕಂಬಸೂತ್ರ ಗೊಂಬೆಯಂತೆ ಅಂತ ಹೇಳಿದ್ದಾರೆ ದಾಸರಾಯರು. ಅದರ ಅರ್ಥ ಏನು? ಮೇರುದಂಡ. ಮೇರುದಂಡ ಅಂತಂದ್ರೆ ಕಂಬವೇ ಶ್ರೇಷ್ಠವಾಗಿರ್ತಕ್ಕಂಥದ್ದು ಎನ್ನುವುದನ್ನು ಜಗತ್ತಿಗೆ ತೋರಿಸಬೇಕು ಅಂಥೇಳಿ ಇವಳ ಗಂಡನಾಗಿರ್ತಕ್ಕಂತಹ ಸಾಕ್ಷಾತ್ ಪರಮಾತ್ಮ ನರಸಿಂಹದೇವರು ಕೂಡ ಕಂಬದಲ್ಲೇ ಆವಿರ್ಭಾವರಾಗಿದ್ದಾರೆ. ಅದು ಮುಳುಬಾಗಿಲು ಕ್ಷೇತ್ರದಲ್ಲಿ. ಮಾಧ್ವ ಪರಂಪರೆಯಲ್ಲಿ ಶ್ರೀಪಾದರಾಜರ ವಾಗ್ವಜ್ರ ಇರಬಹುದು, ಎಂತೆಂಥ ಗ್ರಂಥಗಳ ನಿರ್ಮಾಣ ಶ್ರೀಪಾದರಾಜರು, ಅವರ ಗರಡಿಯಲ್ಲಿ ವ್ಯಾಸರಾಜ ತೀರ್ಥರು ಎಂತೆಂಥವರೆಲ್ಲ ಪಳಗಿರ್ತಕ್ಕಂಥ ವಿಷಯ ತಮಗೆಲ್ಲರಿಗೂ ಗೊತ್ತೇ ಉಂಟು. ಮತ್ತು ವಿಶೇಷವಾಗಿ ಇವತ್ತು ಮನೆಯಲ್ಲಿ ಹಾಡುಗಳ ಹಸೆಗಳ ಆ ಮಾಲೆಯನ್ನು ಹಾಕಿಕೊಳ್ಳುವಂಥ ದಾಸರಾಯರ ಪರಂಪರೆಯನ್ನು ಸೃಷ್ಟಿ ಮಾಡಿದಂಥ ಶ್ರೀಪಾದರಾಜರ ದಿವ್ಯ ಕ್ಷೇತ್ರ ಈ ಮುಳಬಾಗಿಲು. ಬಿಂದು ಮಾಧವ ಇಲ್ಲಿ ಪೂಜೆ ಮಾಡ್ತಾರೆ. ರಾಮವಿಟ್ಲಾಚಾರ್ಯ ತಮ್ಮ ಅಂತ ಕಾಣುತ್ತೆ. ಆ ಬಿಂದು ಮಾಧವನು ಕೂಡ ಅವನನ್ನು ನೋಡಿದ್ರೆ ಒಂದು ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿತ್ವ, ಅವನಲ್ಲಿ ಒಂದು ದಿವ್ಯ ಅವಧೂತತ್ವ ಕಾಣುತ್ತೆ. ಅವರ ಮೊಮ್ಮಗ ಅಚ್ಯುತ
ಚ್ಯುತಿ ಅಂತ ಹೇಳಿದ್ರೆ ನಾಶ, ಅಚ್ಯುತ ಅಂದರೆ ನಾಶವಿಲ್ಲದವ. ಆ ಹುಡುಗ ದೇವಿನ ಹೊತ್ಕೊಂಡು ಇವನೇ ಹೊತ್ಕೊಂಡಿದ್ದಾನೆ ಅಂತ ನಂಗೆ ಗೊತ್ತಾಗಿಲ್ಲ. ನೋಡಿದಾಗ ಸಾಕ್ಷಾತ್ ಬಾಲಾ ತ್ರಿಪುರ ಸುಂದರಿ ಅಮ್ಮನವ್ರು ನೋಡ್ದಂಗಾಯ್ತು. ಆ ಹುಡುಗ ಅಮ್ಮನವರ ಮುಖ ಹೊತ್ಕೋತಾನೆ ಅಂದರೆ ಅವನಿಗೆ ಇನ್ನೊಂದು ಮುಖ ಇಲ್ಲ ಅಂತ ಅರ್ಥ. ಯಾಕಂದ್ರೆ ನಿಮ್ಮ ಮುಖವಾಡ ಬಿಚ್ಚಾಕೋ ಮಾರಾಯ, ಮುಖವಾಡ ಬಿಚ್ಚಾಕೋ, ಬರೀ ಮುಖ ಕಟ್ಕೊಂಡು ಓಡಾಡ್ತಿರಲ್ಲ ಅಂತಾರೆ ಜನ. ಆದರೆ ಈ ಹುಡುಗನಿಗೆ ಬೇರೆ ಯಾವ ಮುಖವೇ ಇಲ್ಲ, ದೇವಿದೇ ಮುಖ. ಹಾಗಾಗಿ ಸನ್ಮುಖವಾಗಿ ಇಡೀ ಮುಳಬಾಗಿಲು ಕ್ಷೇತ್ರಕ್ಕೆ ನಮ್ಮಲ್ಲಿರ್ತಕ್ಕಂಥ ಅಂಧಕಾರವನ್ನು ಪರಿಹಾರ ಮಾಡಲಿಕ್ಕೆ, ಚ್ಯುತಿ ಅಂದರೆ ನಾಶವನ್ನು, ಅಚ್ಯುತ ನಾಶ ಮಾಡಲಿಕ್ಕೆ ಅಚ್ಯುತ ಎನ್ನುವನ ಮುಖವನ್ನು ಆ ದೇವಿ ತನ್ನ ಮುಖವನ್ನಾಗಿ ಕೊಟ್ಟು ಹೊತ್ತಿದ್ದಾಳೆ. ಅಂದರೆ ಇಂಥ ದಿವ್ಯ ದರ್ಶನಕ್ಕೆ ಬರುವುದು ನಮ್ಮೆಲ್ಲರ ಭಾಗ್ಯ. ನಾನು ತುಂಬ ಸಣ್ಣ ವಯಸ್ಸಲ್ಲಿ ಕೂಡ ಇಲ್ಲಿ ಬಂದಿದ್ದೆ, ನಮ್ಮ ದೊಡ್ಡ ಸ್ವಾಮಿಗಳ ಜೊತೆ ಅವರು ಚಾತುರ್ಮಾಸ್ಯಗಳಲ್ಲಿ ಇದ್ದಾಗ ಇಲ್ಲಿ ನಾನು ಸೇವೆ ಮಾಡಿದ್ದೇನೆ. ಅವತ್ತು ಆ ರಣಭೇರಿ ಅಮ್ಮನ ದರ್ಶನಕ್ಕೆ ಅಂತ ನಾನು ಬಂದಿದ್ದೆ. ಈ ಒಳಗೆ ನಿಂತಾಗ ಈ ಕಂಬದಲ್ಲಿ ಒಂದು ಫ್ರಿಕ್ಷನ್ ಆಗುತ್ತೆ, ಅದು ಯಾರಿಗಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಒಂದು ಕ್ಷಣದಲ್ಲಿ ಆ ಕಂಬ ಒಂಥರ ಏನೋ ಇದು ಹಂದಾಡ್ದಂಗೆ, ಅಂದರೆ ಅಲಗಾಡದಂಥ ಒಂದು ಭಾಸ ನನಗಾಯಿತು. ಆ ರಣಭೈರವ ನಮ್ಮ ಶತ್ರುಗಳನ್ನು ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪೀಜನವಲ್ಲಭಾಯ ಪರಾಯ ಪರಮಪುರುಷಾಯ ಪರಮಾತ್ಮನೆ ಪರಕರ್ಮ ಮಂತ್ರ ಯಂತ್ರ ಔಷಧ ಅಸ್ತ್ರ ಶಸ್ತ್ರಾಣಿ ಸಂಹರ ಮೃತ್ಯೋರ್ಮೋಚಗೆ ಓಂ ನಮೋ ಭಗವತೆ ಮಹಾಸುದರ್ಶನಾಯ ತತ್ವವನ್ನು ಇಟ್ಟುಕೊಂಡು ಆ ಭಗವತಿ ಆ ದಿವ್ಯ ಸ್ತಂಭದಿಂದ ನಮ್ಮಲ್ಲಿರ್ತಕ್ಕಂಥ ಅಸುರರನ್ನು, ಬೇರೆ ಯಾರು ಅಸುರರಿಲ್ಲ, ನಮಗೆ ನಾವೇ ಅಸುರರು, ನಮಗೆ ನಾವೇ ದುಷ್ಟರು, ನಮ್ಮನ್ನು ನಾವೇ ಹಾಳು ಮಾಡ್ಕೊಳ್ಳೋರು, ಆ ಎಲ್ಲ ದುಷ್ಟ ಶಕ್ತಿಗಳು ನಮ್ಮಲ್ಲೇ ಇದೆ. ಆ ದುಷ್ಟ ಶಕ್ತಿಗಳನ್ನು ಆ ಮಹಾತಾಯಿ ಇವತ್ತು ಪರಿಹಾರ ಮಾಡ್ತಾಳೆ. ವಿಶೇಷವಾಗಿ ನಾನು ಯಾಕೆ ಬಂದಿದ್ದೀನಿ ಅಂತಂದರೆ, ನಾವು ಆಹ್ವಾನಿತರಾಗಿ ಬಂದವರಲ್ಲ, ನಾವು ಸ್ವಯಂ ಪ್ರೀತಿಯಿಂದ ನಾವೇ ಬಂದವರು. ಯಾರೂ ದೇವ್ರ ಹತ್ರ ಆಹ್ವಾನ ಕೊಡಬಾರ್ದು. ಆಹ್ವಾನ ಕೊಡೋಕ್ಕೆ ನಾವು ಅಷ್ಟು ದೊಡ್ಡವರಲ್ಲ. ಒಂದೊಮ್ಮೆ ದೇವ್ರ ಆಹ್ವಾನ ಕೊಟ್ಟರೆ ಈ ಭೂಮಿ ಮೇಲೆ ನಾವು ಇರೋಕ್ಕೆ ಆಗಲ್ಲ. ಅದಕ್ಕೆ ದೇವ್ರ ಆಹ್ವಾನ ಕೊಡೋಕ್ಕಿಂತ ಮುಂಚೆ ನಾವು ಹೋಗ್ಬಿಡೋದೇ ಭಾಳ ಒಳ್ಳೆಯದು. ಅವನ ಆಹ್ವಾನ ಕೊಟ್ಟರೆ ವಾಪಸ್ ಭೂಮಿಗೆ ಬರೋಕ್ಕಾಗಲ್ಲ. ಹಾಗಾಗಿ ನಾನು ಈ ಮುಳಬಾಗಿಲು ಕ್ಷೇತ್ರಕ್ಕೆ ಇವತ್ತು ರಣಭೈರಮ್ಮನವರ ಗ್ರಾಮ ದೇವತೆ ಉತ್ಸವಕ್ಕೆ ಬಂದದ್ದು ನನ್ನ ಜನ್ಮ ಸುಕೃತ ಅಂತ ತಿಳ್ಕೊಳ್ತೀನಿ. ಭೈರವಿಗೆ ಭೈರವಿ, ಅವಳು ಮಹಾಭೈರವಿ ಅಂತ ಭೈರವಿ ಇವತ್ತು ಅಚ್ಯುತನ ಮುಖದಲ್ಲಿ ಚ್ಯುತಿ ಇಲ್ಲದಂತೆ ಪ್ರಕಾಶಿಸುವಂಥ ದಿವ್ಯ ದೃಶ್ಯವನ್ನು ನೋಡಲಿಕ್ಕೆ ಹರಿದ್ವಾರದಿಂದ ಇಲ್ಲಿ ತನಕ ಬಂದಿದ್ದೀನಿ. ಎಲ್ಲ ಮುಳಬಾಗಿಲ ಭಕ್ತರಿಗೆ ಅನಂತವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಈ ಗ್ರಾಮದಲ್ಲಿ ಮಳೆ ಬೆಳೆ ಎಲ್ಲವೂ ಚೆನ್ನಾಗಿ ಉಂಟಾಗಿ ಇಲ್ಲಿರ್ತಕ್ಕಂಥ ರಾಜಕೀಯ ವ್ಯಕ್ತಿಗಳಿರ್ತಕ್ಕಂಥ ದುಷ್ಟಬುದ್ಧಿಗಳನ್ನು ದೂರ ಮಾಡಿ ಬ್ರಾಹ್ಮಣರು ಬದುಕಬೇಕಷ್ಟೇ, ಬೇರೆ ಏನು ಪ್ರಶ್ನೆ ಇಲ್ಲ. ಮತ್ತು ಬೇರೆಯವ್ರು ಸತ್ತೋಗ್ಬೇಕಂತ ಪ್ರಶ್ನೆ ಅಲ್ಲ. ಬ್ರಾಹ್ಮಣರು ಬದುಕಿದ್ರೆ ಇಡೀ ಜಗತ್ತು ಬದುಕುತ್ತೆ ಅಂತ ರಣಭೈರಮ್ಮ ಆ ಬ್ರಾಹ್ಮಣರಿಗೆ ಅನುಗ್ರಹ ಮಾಡಿ ಕಾಪಾಡಲಿ ಅಂತ ಅವಳಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ.